ಒಂದು ಗಾಳಿಮಾರುತಿಯನ್ನು ಸ್ಥಾಪಿಸುವುದು ವಿಶ್ವದಲ್ಲೇ ಅತ್ಯಂತ ಕಠಿಣ ಮತ್ತು ದುಬಾರಿ ಕೆಲಸಗಳಲ್ಲಿ ಒಂದಾಗಿದೆ. ಆದರೆ ಅದಕ್ಕಿಂತಲೂ ದೊಡ್ಡ ಸವಾಲು ಎಂದರೆ ಈ ಗಾಳಿಮಾರುತಿಯ ಬೃಹತ್ ಬ್ಲೇಡ್ಗಳನ್ನು ಸುರಕ್ಷಿತವಾಗಿ ಟರ್ಬೈನ್ನ ಬುನಾದಿಗೆ ಸಾಗಿಸುವುದು. ಈ ಬ್ಲೇಡ್ಗಳ ಉದ್ದವು ತುಂಬಾ ಹೆಚ್ಚಿರುವುದರಿಂದ ಇವುಗಳನ್ನು ರಸ್ತೆಯ ಮೂಲಕ ಸಾಗಿಸುವಾಗ ಒಬ್ಬ ವ್ಯಕ್ತಿಯನ್ನು ಮುಂದೆ ಕೂರಿಸಲಾಗುತ್ತದೆ. ಆ ವ್ಯಕ್ತಿಯು ರಸ್ತೆಯನ್ನು ಸರಿಪಡಿಸಿ ಈ ಬ್ಲೇಡ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ, ಏಕೆಂದರೆ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಅಪಘಾತಕ್ಕೆ ಕಾರಣವಾಗಬಹುದು. ಬೆಟ್ಟದ ಪ್ರದೇಶಗಳಲ್ಲಿ ಇವುಗಳನ್ನು ಸಾಗಿಸಬೇಕಾದಾಗ ಕೆಲಸವು ಇನ್ನಷ್ಟು ಅಪಾಯಕಾರಿಯಾಗುತ್ತದೆ. ಅಲ್ಲಿ ಬೀಸುವ ತೀವ್ರವಾದ ಗಾಳಿ ಮತ್ತು ಕಿರಿದಾದ ರಸ್ತೆಗಳಿಂದಾಗಿ ಯಾವಾಗಲೂ ಜೀವಕ್ಕೆ ಅಪಾಯವಿರುತ್ತದೆ. ಕಾರ್ಖಾನೆಯಲ್ಲಿ ಈ ಬ್ಲೇಡ್ಗಳ ಬಲವನ್ನು ಪರೀಕ್ಷಿಸಲು ಅವುಗಳನ್ನು ಹಲವಾರು ಬಾರಿ ಅಲ್ಲಾಡಿಸಲಾಗುತ್ತದೆ. ಇದರಿಂದ ತೀವ್ರವಾದ ಗಾಳಿಯಲ್ಲಿಯೂ ಅವು ಮುರಿಯದಿರುವುದನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಈ ಬ್ಲೇಡ್ಗಳನ್ನು ಎತ್ತುವ ಕ್ರೇನ್ ಇವುಗಳಿಗಿಂತ 3 ಪಟ್ಟು ಉದ್ದ ಮತ್ತು ಭಾರವನ್ನು ಹೊಂದಿರುತ್ತದೆ. ಇದು ಅತ್ಯಂತ ಎಚ್ಚರಿಕೆಯಿಂದ ಬ್ಲೇಡ್ಗಳನ್ನು ಗಾಳಿಯಲ್ಲಿ ಎತ್ತಿ ಗಾಳಿಮಾರುತಿಯಲ್ಲಿ ಜೋಡಿಸುತ್ತದೆ. ಈ ಕಾರಣದಿಂದಾಗಿ ಗಾಳಿಮಾರುತಿಯನ್ನು ಸ್ಥಾಪಿಸುವುದು ವಿಶ್ವದ ಅತ್ಯಂತ ಅಪಾಯಕಾರಿ ಮತ್ತು ಕಠಿಣ ಕೆಲಸಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ.